ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಎಲ್ಲಿಗೆ ಹೋಯಿತು ನಮ್ಮ ಕರ್ನಾಟಕದ ಮಾನ ಮರ್ಯಾದೆ? ನಿಜಕ್ಕೂ ಅಸಹ್ಯ ಅನ್ನಿಸ್ತಾ ಇದೆ. ಇವರನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ನಿಸ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕದ ರಾಜಕಾರಣ? ಕರ್ನಾಟಕ ಅಂದ್ರೆ ಇದು ಸುಸಂಸ್ಕೃತರ ನಾಡು, ಸಜ್ಜನರ ಬೀಡು ಅಂತ ಹೇಳ್ತಾ ಇದ್ವಿ. ಎಂತಹ ಅದ್ಭುತ ರಾಜಕೀಯ ನಾಯಕರನ್ನ ನಮ್ಮ ಈ ರಾಜ್ಯ ಕೊಟ್ಟಿದೆ. ಎಸ್ ನಿಜಲಿಂಗಪ್ಪ, ದೇವರಾಜ ಅರಸ್, ರಾಮಕೃಷ್ಣ ಹೆಗಡೆ, ಎಸ್.ಎಂ. ಕೃಷ್ಣ, ಇನ್ನು ದೇವೇಗೌಡರು. ದೇಶಕ್ಕೆ ಈ ಮಣ್ಣಿನ ಮಗನನ್ನ ಪ್ರಧಾನಿಯಾಗಿ ಕೊಟ್ಟಂತಹ ರಾಜ್ಯ ನಮ್ಮದು. ಅವತ್ತು ಕೂಡ ರಾಜಕೀಯ ತಂತ್ರ ಪ್ರತಿತಂತ್ರಗಳಾಗಿರಬಹುದು, ಆರೋಪ ಪ್ರತ್ಯಾರೋಪಗಳಾಗಿರಬಹುದು, ಬಹಳಷ್ಟು ಇರ್ತಾ ಇದ್ವು. ಆದರೆ ಯಾವತ್ತೂ ಕೂಡ ರಾಜಕೀಯಕ್ಕೋಸ್ಕರ ಇಷ್ಟರ ಮಟ್ಟಿಗೆ ಕೀಳು ಮಟ್ಟಕ್ಕೆ ಇಳಿತಾ ಇರಲಿಲ್ಲ. ಆದರೆ ಇವತ್ತು ನೋಡಿದ್ರೆ ಬರ್ರೆ ಸಿಡಿ, ಪೆನ್ ಡ್ರೈವ್, ಹನಿ ಟ್ರ್ಯಾಪ್, ರಿವೆಂಜ್ ಇದೇ ಆಗೋಯ್ತು. ಇವತ್ತಿನ ರಾಜಕಾರಣವನ್ನು ನೋಡ್ತಾ ಇದ್ರೆ ಇದು ರಾಜಕೀಯನೋ ರೌಡಿಸಮ್ಮೋ ಮತ್ತೊಂದು ಅರ್ಥನೇ ಆಗ್ತಾ ಇಲ್ಲ. ವೀಕ್ಷಕರೇ, ಬಹಳ ಆಶ್ಚರ್ಯ ಅನ್ನಿಸ್ತು. ಸರ್ಕಾರದ ಸಚಿವರೊಬ್ರು ಸದನದಲ್ಲಿ ನಿಂತ್ಕೊಂಡು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ಕೇಳ್ಕೊಳ್ತಾರೆ ಅಂತ ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ರಾಜ್ಯ ರಾಜಕಾರಣ? ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಕೇಳಿ. ರಾಜಣ್ಣವರನ್ನ ಹನಿ ಟ್ರ್ಯಾಪ್ ಹೆಡ್ಡಾಗಿ ಬೀಳ್ಸೋದಕ್ಕೆ ಹೊರಟು ನಿಂತಿರುವಂಥದ್ದು ಅವರದ್ದೇ ಪಕ್ಷದ ಮಹಾನಾಯಕನಂತೆ. ಯಾರು ಈ ಮಹಾನಾಯಕ? ಇದೇ ಆರೋಪವನ್ನ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಅವತ್ತವರ ಸಿಡಿ ರಿಲೀಸ್ ಆದಾಗ್ಲೂ ಕೂಡ ಇದರ ಹಿಂದೆ ಒಬ್ಬ ಮಹಾನಾಯಕ ಇದ್ದಾನೆ ಅಂತ ಅವ್ರು ಹೇಳಿದ್ರು. ಆ ಮಹಾನಾಯಕ ಯಾರು ಅನ್ನುವಂಥದ್ದು ನಿಮಗೆ ಹೊಸದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದಾದ ನಂತರ ಪ್ರಜ್ವಲ್ ರೇವಣ್ಣ, ದೇವೇಗೌಡರ ಕುಟುಂಬವನ್ನು ಮಣಿಸ್ಬೇಕು, ಪ್ರಜ್ವಲ್ ರೇವಣ್ಣರ ಕರ್ಮಕಾಂಡವನ್ನ ಬಯಲು ಮಾಡಬೇಕು ಅಂತ ಸಿಡಿ ರಿಲೀಸ್ ಮಾಡ್ತಾರೆ. ಆದರೆ ಯಾರೊಬ್ರು ಕೂಡ ಅದರಲ್ಲಿರುವಂತಹ ಹೆಣ್ಣು ಮಕ್ಕಳ ಭವಿಷ್ಯ ಏನನ್ನುವಂಥದ್ದನ್ನ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ. ಈ ಸಿಡಿಯನ್ನ ಬಿಡುಗಡೆ ಮಾಡಿದ್ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಮಾಡಲಿಲ್ಲ. ಯಾರದ್ದೋ ರಾಜಕೀಯಕ್ಕೆ ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳು ಅವತ್ತು ನರಕ ಆಯಿತು. ಇಷ್ಟಾದ ನಂತರ ಟಾರ್ಗೆಟ್ ಮುನಿರತ್ನ ಕೂಡ ಆಯಿತು. ಇವರನ್ನಂತೂ ಜೈಲಿಗೆ ಕಳಿಸ್ತಾರೆ. ನೇರವಾಗಿ ಇವರೇ ಕಾರಣ ಅಂತ ಮುನಿರತ್ನ ಅವರು ಹೇಳ್ತಾರೆ. ಸದನದಲ್ಲಿ ನಿಂತ್ಕೊಂಡು ರಮೇಶ್ ಜಾರಕಿಹೊಳಿ ಅವರ ಜೀವನವನ್ನು ಕೂಡ ಹಾಳು ಮಾಡ್ತಾರೆ, ರೇವಣ್ಣವರ ಕುಟುಂಬವನ್ನು ಕೂಡ ಹಾಳು ಮಾಡ್ತಾರೆ, ಈಗ ನನ್ನ ಕುಟುಂಬವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ತನಿಖೆ ನಡೀತಾ ಇಲ್ಲಿ ಇಲ್ಲೇ ಸತ್ಯ ತೆಗಿಬೇಡಿ. ಬಜೆಟ್ ಬಗ್ಗೆ ಯಾಕೆ ಆಯ್ತು ಮುಂದೆ ಆಯ್ತು ಮುಂದೆ ಈ ರೀತಿ ಮಾತಾಡ್ತದ ಇಲ್ಲ ಆಯ್ತು ಆಯ್ತು ನೋಡಿ ಮಾತಾಡಿ ಸರಿಯಲ್ಲ. ಮತ್ತೆ ಹೇಳ್ತೇನೆ, ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ, ಬಜೆಟ್ ಅಲ್ಲಿ ಯಾಕೆ ಪರ್ಸನಲ್ ವಿಷಯ ಮಾತಾಡ್ತೇನೆ ನೋಡಿ. ಆ ರೀತಿ ಮಾತಾಡಿ ಬಜೆಟ್ ಬಗ್ಗೆ ಮಾತಾಡ್ರಿ. ಏನ್ ಮಾತಾಡ್ತಾರೆ? ಸಮ್ಮತಿ ಮಂಜುನಾಥ್ ಕಟ್ಟೆಗೆ ಮಾಡಿ ರಮೇಶ್ ಜಾರಕಿಹೊಳಿ ಜೀವನ ಮಾತಾಡಿ. ಅದಕ್ಕೆ ಇವರೇ ಕಾರಣ. ಯಾರು? ಆ ಮಹಾನಾಯಕ. ರಾಜಕಾರಣದಲ್ಲಿ ಅಫ್ಕೋರ್ಸ್ ತಂತ್ರ ಪ್ರತಿತಂತ್ರ ಏನಾದ್ರೂ ಇಟ್ಕೊಳ್ಳಿ, ಆದ್ರೆ ಅದು ಸಿಡಿ, ಪೆನ್ ಡ್ರೈವ್, ಹನಿ ಟ್ರ್ಯಾಪ್ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯೋದಾ? ಒಂದು ಸಿಡಿಯನ್ನ ಹಿಡ್ಕೊಂಡು
ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ರಾಜಕೀಯದಲ್ಲಿ ಕಟ್ಟಿ ಹಾಕ್ತೀನಿ ಅಂತ ಅಂದ್ರೆ ಇದು ಯಾವ ಸೀಮೆ ರಾಜಕೀಯ ಆಗತ್ತೆ? ನಮ್ಮ ರಾಜ್ಯದ ಸಮಸ್ಯೆ ಏನು, ರಾಜ್ಯದ ಅಭಿವೃದ್ಧಿಗಾಗಿ ಮುಂದೆ ಏನು ಮಾಡಬೇಕು, ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತ ಜನ ಆರಿಸಿ ನಿಮ್ಮನ್ನ ವಿಧಾನಸೌಧಕ್ಕೆ ಕಳಿಸಿದ್ರೆ ಅಲ್ಲಿ ನಿಂತ್ಕೊಂಡು ನೀವು ಮಾತಾಡುವಂತಹ ವಿಚಾರ ಏನು? ಹನಿ ಟ್ರ್ಯಾಪ್ ವಿಚಾರವಾಗಿ ದೊಡ್ಡ ಚರ್ಚೆ. ಯಾವ ರೀತಿ ಮುಖ್ಯಮಂತ್ರಿಗಳು ಅದೇ ರೀತಿ ಅವರು ಇಡೀ ಕ್ಯಾಬಿನೆಟ್ಗೆ, ನಾನು ಕ್ಯಾಬಿನೆಟ್ ಸಚಿವನಾಗಿದ್ದೀನಿ, ಇಡೀ ಕ್ಯಾಬಿನೆಟ್ಗೆ ಅವರೇ ಹೆಡ್ ಮಾಡ್ತಾರೆ. ಆ ಕ್ಯಾಬಿನೆಟ್ ಇಲ್ಲಿರೋ ಅಂತ ಸಚಿವರ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತದೆ. ಅವರ ಕಾಪಾಡುವಂತದ್ದು ಕೂಡ ಮುಖ್ಯಮಂತ್ರಿಗಳ ಜವಾಬ್ದಾರಿ. ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸಚಿವರು, ರಾಜಣ್ಣ ಅವರು ಒಂದು ರೀತಿ ಅವರು ಆಚೆ ಹೇಳ್ಬೋದಾಯ್ತು, ಇನ್ನೊಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿದ್ದಾರೆ. ಆದ್ರೆ ಆ ಮಂತ್ರಿ ಸದನದಲ್ಲಿ ಬಂದು ಕಣ್ಣೀರ್ ಹಾಕ್ತಾರೆ, ಆತಂಕ ವ್ಯಕ್ತ ಮಾಡ್ತಾರೆ ಅಂತ ಹೇಳಿದ್ರೆ ಜಡ್ಜ್ಗಳಿದ್ದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ. ಹಂಗಾರೆ ಕೋರ್ಟ್ ಅಲ್ಲಿ ಇರುವಂತ ಜಡ್ಜ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ? ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ. ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ? ಅವರು ರಾಜಣ್ಣ ಅವರು ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರದು ಪ್ರಶ್ನೆ, ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ. ಕೇಂದ್ರದ ನಾಯಕರು ಅಂದ್ರೆ ಯಾರು? ಮಂತ್ರಿಗಳಿದಾರ? ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ? ಯಾರಿದಾರ? ಅರ್ಥ ಆಗ್ಬೇಕು. ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು, ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ, ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದ್ರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು. ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ? ಇದೊಂದು ದೊಡ್ಡ ದಂಧೆ ಆಗಿದೆ. ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾರನ್ನೂ ಧ್ವಂಸ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಾವು ರಾಜಕೀಯ ನೈತಿಕತೆ ಎಲ್ಲಿದೆ? ಇದು ಈ ಸದನಕ್ಕೆ ಒಂದು ನೈತಿಕತೆ ಹಾಳಾಗೋಗುತ್ತೆ. ದಯವಿಟ್ಟು ನೋಡಿ ದಿನೇಶ್, ಜಡ್ಜ್ಗಳ ಹೆಸರು ಹೇಳಿದ್ರಿ ನೀವು, ಯಾಕೆ ಹೇಳಿದ್ರಿ ಜಡ್ಜ್ಗಳು ಇದ್ದಾರೆ ಅಂತ? ಎಲ್ಲಿಗೆ ಬಂತು ನೋಡಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ. ಇಡೀ ದೇಶ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದೆ. ಕಳೆದ ಕೆಲ ವರ್ಷಗಳಲ್ಲಿ ನಮ್ಮ ಕರ್ನಾಟಕ ನೋಡಬಾರದನ್ನೆಲ್ಲ ನೋಡಿದಾಯ್ತು. ಅಂತಹ ಕೆಟ್ಟ ರಾಜಕೀಯ ನಮ್ಮ ರಾಜ್ಯದಲ್ಲಿ ಈಗ ಶುರುವಾಗ್ಬಿಟ್ಟಿದೆ. ಆದ್ರೆ ಇದನ್ನ ಇವತ್ತು ಓಪನ್ ಆಗಿ ಇಂಥವರೇ ಮಾಡ್ತಾ ಇರೋದು ಅಂತ ಮುನಿರತ್ನವರು ಒಬ್ಬರೇ ಹೇಳ್ತಾ ಇರೋದು. ಇವೆಲ್ಲದರ ಹಿಂದೆ DK ಶಿವಕುಮಾರ್ ಅವರೇ ಇದ್ದಾರೆ ಅಂತ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. ಮುನಿರತ್ನ ಅವರ ಆರೋಪ ಇದು. ನೋಡ್ರಿ, ಕಂಪ್ಲೀಟ್ ಇವ್ರದೇ ಟೀಮು. DK ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಬೇಕು ಅಂದರೆ ಲಾಸ್ಟ್ SIT ನಲ್ಲಿ ಒಬ್ಬರನ್ನ ಒಂದು 4 ಜನನ ಅರೆಸ್ಟ್ ಮಾಡಿದ್ರು ಜಾರಕಿಹೊಳಿ ಕೇಸ್ ಆದಾಗ. ಅವ್ರು ಯಾರು ಅಂತ ತಿಳ್ಕೊಳ್ರಿ. ಕೇಳಿ, ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದು ಇದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ 2 ಗಂಟೆಗೆ ಈ ಹನಿ ಟ್ರ್ಯಾಪ್ ಮೀಟಿಂಗ್ ಮಾಡೋದಿವಿ. ಹನಿ ಟ್ರ್ಯಾಪ್ ಮೀಟಿಂಗು 2 ಗಂಟೆಗೆ ಮಾತಾಡ್ತಾರೆ. ನನ್ನ ಮೀಟಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನಿದೇನಾಯ್ತು ಅಂತ ಕೇಳ್ತಾರೆ. ಇಲ್ಲ, ಮುನಿದು ಆಗ್ತಾ ಇಲ್ಲ. ಹಂಗಾರೆ ಜಾರಕಿಹೊಳಿದು ಆಗೈತೆ. ಜಾರಕಿಹೊಳಿಗಿಂತ ಮುನಿದ್ ಫಸ್ಟ್ ಮಾಡು, ಅವನು ಬೈ ಎಲೆಕ್ಷನ್ ಬರುತ್ತೆ. ಇದು ನನಗೆ ಗೊತ್ತಿತ್ತು. ಇದು ನನಗೆ ಗೊತ್ತಾದ ಮೇಲೆ ನಾನು ಭಾಳ ಎಚ್ಚರಿಕೆಯಿಂದ ಇದ್ದೀನಿ. ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತ ಒಂದು ಹೆಣ್ಣುಮಗಳು ಕರ್ಕೊಂಬಂದು ರೇಪ್ ಕೇಸ್ ಹಾಕ್ಸ್ತಾರೆ. ಇದು ಮಾಡಿರೋ ಪಾಪದ ಕೆಲಸ. ಏನಾಗ್ತಿದೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ? ಒಬ್ಬ ಕೇಂದ್ರ ಮಂತ್ರಿಗೆ ಮರ್ಯಾದೆಯಿಂದ ಇದ್ರೆ ಕ್ಷೇಮ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಅಯ್ಯೋ ಇದು ಒಂದು ಬದುಕ ಅಂತ ಅವರು ಮತ್ತೆ ತಿರುಗಿಸಿ ಕೇಳುತ್ತಾರೆ. ಕರ್ನಾಟಕ ರಾಜಕಾರಣದ ಗೌರವ, ಘನತೆ ಇವೆಲ್ಲವನ್ನ ತಗೊಂಡು ಹೋಗಿ ಗಟಾರಕ್ಕೆ ಹಾಕುವಂತಹ ಕೆಲಸ ಬಹಳ ಯಶಸ್ವಿಯಾಗಂತೂ ನಡೀತಾ ಇದೆ. ಇವನ್ನೆಲ್ಲ ನೋಡಿದ್ರೆ ಇದು ಒಂದು ಬದುಕ ಅಂತ ಅನ್ಸುತ್ತೆ. ಇಂತಹ ರಾಜಕೀಯ ಅವರಿಗೂ ಒಳ್ಳೇದಲ್ಲ, ನಮ್ಮ ರಾಜ್ಯಕ್ಕೂ ಒಳ್ಳೇದಲ್ಲ. ನಿಮ್ಮನ್ನ ಆರಿಸಿ ಕಳಿಸಿರುವಂಥದ್ದು ಅಭಿವೃದ್ಧಿ ಮಾಡಿ ಅಂತ. ಆ ಕೆಲಸವನ್ನ ಮಾಡಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.